ಹಲೋ ಆಲ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಈ ವೀಕೆಂಡ್ ನಾನು ಮೆಟ್ರೋದಲ್ಲಿ ಹೊರಟಿದ್ದು ವಿಜಯನಗರಕ್ಕೆ. ವಿಜಯನಗರದಲ್ಲಿ ರೀಸೆಂಟಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನ್ಯೂಸಲ್ಲೆಲ್ಲ ಬಂದಿತ್ತು. ಏನಪ್ಪ ಅಂದರೆ ಮಾರ್ಕೆಟ್ ಓಪನ್ ಆಗಿದೆ ಅಂತ, ಅದೂ ಅಂಡರ್ಗ್ರೌಂಡ್ ಮಾರ್ಕೆಟ್ ವಿತ್ ಎ ಸಿ ಫೆಸಿಲಿಟಿ. ಎಷ್ಟು ಚಂದ ಅಲ್ವಾ? ಯೂಶ್ವಲಿ ಮಾರ್ಕೆಟ್ ಅಂದ್ರೇ ತುಂಬ ಬಿಸಿಲು, ಇಲ್ಲ ಮಳೆಗಾಲ ಬಂದರೆ ತುಂಬ ಮಳೆ ಬಂದ್ಬಿಟ್ಟು ಕೆಸರಾಗ್ಬಿಡೋದು. ಸೊ ಆ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಆ ಪ್ರಾಬ್ಲಮ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ಅಂತ ನಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಫಸ್ಟ್ ಟೈಮ್ ಮಾಡಿದ್ದಾರೆ. ಸೊ ಅದನ್ನು ನೋಡೋಣ ಅಂತ ಹೋಗಿದ್ದು. ಸೊ ನನಗಿದು ಪಿಂಕ್ ಕಲರ್ ಡಾಲಿಂದ ಒಂದು ಗಿಫ್ಟಾಗಿ ಬಲೂನ್ ಕೊಟ್ಟರು. ಸೊ ಅದು ಖುಷಿ ಆಯಿತು. ಎಂಟರ್ ಆದ ತಕ್ಷಣ ಕೊಟ್ಟಿದ್ದು, ಅಲ್ಲಿ ಎಲ್ರಿಗೂ ಕೊಡ್ತಾಯಿದ್ರು. ಸೊ ಹಾಗೆಯೇ ಇಲ್ಲಿ ಮಾರ್ಕೆಟ್ ಏರಿಯಾ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಮಗಿನ್ನೂ ಗೊತ್ತಿರಲಿಲ್ಲ ಯಾವ ಕಡೆ ಹೋಗಬೇಕಂತ. ಹೊರಗಡೆನೇ ತುಂಬ ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿದ್ರು. ಸೊ ಅದನ್ನೆಲ್ಲ ಹಾಗೆ ಒಂದು ಕ್ಲಿಪ್ ತಕ್ಕೊಂಡಿದ್ದೀನಿ. ನಾವು ನಮ್ಮ ಸ್ಕೂಲ್ ಟೈಮಲ್ಲಿ ಓದಿರ್ತೀವಿ ವಿಜಯನಗರ ಎಂಪೈರ್ ಬಗ್ಗೆ. ಸೊ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳನ್ನೆಲ್ಲ ರೋಡಲ್ಲಿ ಇಟ್ಕೊಂಡು ಮಾರ್ತಿದ್ರಂತೆ. ಅಷ್ಟು ರಿಚ್ನೆಸ್ ಆಗಿತ್ತು ನಮ್ಮ ಕರ್ನಾಟಕ ಆವಾಗ. ಈಗೆಲ್ಲ ಚಿನ್ನ ಎಲ್ಲ ಮಾರಲ್ಲ, 1 ಗ್ರಾಮ್ ಗೋಲ್ಡ್ನ ರೋಡಲ್ಲಿ ಇಟ್ಕೊಂಡು ಮಾರ್ತಾರೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ನೀವು ಗಣಪತಿ ಹಬ್ಬ ಆದಮೇಲೂ ಸೊ ಇನ್ನೂ ಅದು ಸೇಲ್ ಆಗಿರಲಿಲ್ಲ ಅನಿಸುತ್ತೆ, ಅದಕ್ಕೆ ಇಟ್ಟಿದ್ರೇನೋ ಗೊತ್ತಿಲ್ಲ. ಅದನ್ನೆಲ್ಲ ಏನು ಮಾಡ್ತಾರೆ ಅಂತ ನಿಮ್ಗೇನಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೇ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಅಂಡರ್ಗ್ರೌಂಡ್ ಮಾರ್ಕೆಟ್ ಹತ್ರ ಹೋದ್ವಿ. ರೀಸೆಂಟಾಗಿ ಓಪನ್ ಆಗಿತ್ತು, ಹಾಗಾಗಿ ಅಷ್ಟೊಂದೇನು ಜನ ಅನ್ನಿಸ್ಲಿಲ್ಲ. ನನಗನ್ನಿಸ್ತು ನಾನು ಏನಾರು ರಾಂಗ್ ಪ್ಲೇಸಿಗೆ ಬಂದಿದ್ದೀನಾ ಅಂತ. ಸರಿ ನೋಡೋಣ, ಬಂದೇ ಇದ್ದೀನಲ್ಲ ಇಲ್ಲಿ ತನಕ, ಇನ್ನೇನು ಒಳಗಡೆ ಹೋಗಿ ನೋಡೋಣ ಅಂತ ಕೆಳಗಡೆ ಹೋದೆ. ಚೆನ್ನಾಗಿ ಮಾಡಿದರು, ಎಸ್ಕಲೇಟರು, ಸ್ಟೆಪ್ಸ್ ಎಲ್ಲ ಮಾಡಿದರು. ಲೈಕ್ ಮೆಟ್ರೋ ಸ್ಟೇಷನ್ ಅಂಡರ್ಗ್ರೌಂಡ್ ಹೇಗಿರುತ್ತೋ ನಿಮ್ಗೆ ಅದೇ ಥರನೇ ಅನ್ನಿಸ್ತಾ ಇತ್ತು. ತುಂಬ ಸ್ಟಾಲ್ಸ್ ಇನ್ನೂ ಕ್ಲೋಸ್ ಆಗೇ ಇತ್ತು. ಸೊ ಕೆಲವೊಂದು ಸ್ಟಾಲ್ ಮಾತ್ರ ಓಪನ್ ಇತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಇದು ಓನ್ಲಿ ಹೂವು ಮತ್ತು ತರಕಾರಿಗೆ ಮಾಡಿದ್ದಾರೆ ಅಂತ. ಸೊ ಆಲ್ಮೋಸ್ಟ್ ಅಲ್ಲಿದ್ದಿದ್ದು ಸ್ಟಾಲ್ಗಳೆಲ್ಲ ಡೈಲಿ ಐಟಮ್ಸ್ ಲೈಕ್ ತರಕಾರಿ, ಹೂವು, ಪೂಜಾ ಐಟಮ್ ಸ್ಟಾಲ್ಸ್ಗಳೇ ಇತ್ತು. ಮೇ ಬಿ ಇದು ಬಟ್ಟೆಗೆಲ್ಲ ಅಲ್ಲ ಅನಿಸುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಗಣಪತಿ ಮೂರ್ತಿ ಎಲ್ಲ ಇಟ್ಟಿದ್ದಾರೆ. ತುಂಬ ಫ್ರೂಟ್ ಸ್ಟಾಲ್ಸ್ ಎಲ್ಲ ಇತ್ತು. ಅಲ್ಲಿ ಒಬ್ರಿಗೆ ಕೇಳಿದಾಗ ಗೊತ್ತಾಯಿತು 70+ ಸ್ಟಾಲ್ಸ್ ಇದೆ ಅಂತ. ಎಲ್ಲನೂ ಸೋಲ್ಡ್ ಔಟ್ ಆಗಿದೆ. ಬಟ್ ಇನ್ನೂ ಅವ್ರು ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಇನ್ನೂ ಫುಲ್ ಪ್ರಾಪರಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದರು. ಸೊ ಎ ಸಿ ವೆಂಟಿಲೇಷನ್ ಕೂಡ ಸೆಂಟ್ರಲೈಸ್ಡ್ ಎ ಸಿ ಇತ್ತು. ಸೊ ಇದರಿಂದ ಅಲ್ಲಿ ವ್ಯಾಪಾರ ಮಾಡೋರಿಗೆ ತುಂಬಾ ಉಪಯೋಗ ಆಗುತ್ತೆ. ಬಿಕಾಸ್ ಬಿಸಿಲಿಗೆ ಹೂವು, ಹಣ್ಣಾಗಿರ್ಬೋದು ಎಲ್ಲ ಬೇಗ ಕೆಡೋ ಚಾನ್ಸಸ್ ಜಾಸ್ತಿ. ಸೊ ಈ ಥರ ಮಾಡಿರೋದ್ರಿಂದ ಲೋಕಲ್ಲು ಹಾಗೆಯೇ ಒಂದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆಲ್ಲ ತುಂಬ ಒಳ್ಳೆ ಒಂದು ಮಾರ್ಕೆಟ್ ಅಂತ ಹೇಳ್ಬೋದು. ಹಾಗೆಯೇ ನಾವು ಶಾಪ್ ಮಾಡೋಕ್ಕೆ ಹೋದ್ರೂ ಒಂದೊಳ್ಳೆ ಫೀಲ್ ಇರುತ್ತೆ. ನಿಮಗೆ ಮಾಲಲ್ಲಿ ಶಾಪ್ ಮಾಡ್ತಿದ್ದೀರೇನೋ ಅಂತಲೇ ಅನಿಸುತ್ತೆ. ಲೋಕಲ್ ಫಾರ್ ಲೋಕಲ್ ಅಂತ ಹೇಳ್ತಾರಲ್ಲ, ಸೊ ಆ ಅಭಿವೃದ್ಧಿ ಒಂದು ಕಾರ್ಯದ ಕೆಳಗಡೆ ಬ್ಯಾಂಗ್ಳೂರಲ್ಲಿ ಈ ಒಂದು ಮಾರ್ಕೆಟ್ನ ಓಪನ್ ಮಾಡಿರೋದು. ಸೊ ಹಾಗೆಯೇ ಇಷ್ಟೆಲ್ಲ ತಿರ್ಗಾದ್ಮೇಲೆ ಹಾಗೆ ಏನೋ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಸೊ ನಾನು ವಾಪಸ್ ಹೊರಟೆ. ಸೊ ವಾಪಸ್ ಇದು ಲಾಸ್ಟ್ ವೀಕೆಲ್ಲ ಗಣಪತಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಸೊ ಫುಲ್ಲು ನಮ್ಮ ಏರಿಯಾದಲ್ಲಿ ಲೈಟಿಂಗ್ಸ್ ಹಾಕಿದ್ರು. ಈವ್ನಿಂಗ್ ಒಂದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ರೀಸೆಂಟ್ಲಿ ನನಗೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ನೆಕ್ಸ್ಟ್ ಒಳ್ಳೊಳ್ಳೆ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ.